ಇವತ್ತಿನ ಸ್ಪೆಷಲ್ ರೆಸಿಪಿ ಮಕ್ಕಳಿಗೂ ಇಷ್ಟ ಆಗುವಂಥದ್ದು, ಹಾಗೆಯೇ ಮನೆಯಲ್ಲಿರೋ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಸ್ಪೆಷಲ್ ಚಾಕ್ಲೇಟ್ ಕೇಕ್. ಮನೆಯಲ್ಲೇ ಈಸಿಯಾಗಿ ಓವೆನ್ ಇಲ್ಲದೇ ಹೇಗೆ ಕೇಕನ್ನು ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಟಿನ್ನು, ಇದು ಆಲ್ಮೋಸ್ಟ್ 5 ಇಂಚಸ್ ಇರುವಂಥ ಟಿನ್ನನ್ನು ತಗೊಂಡು ಬೆಣ್ಣೆಯನ್ನು ಚೆನ್ನಾಗಿ ಸುತ್ತಲೂ ನೀವು ಒರೆಸ್ಕೋಬೇಕಾಗತ್ತೆ. ಮೇನ್ ಇದೇನೆ, ಯಾಕಂದರೆ ಅನ್ಬಾಕ್ಸ್ ಮಾಡುವಾಗ ನಿಮಗೆ ಯಾವುದೇ ರೀತಿ ಸ್ಟಿಕ್ಕಿ ಥರ ಫೀಲ್ ಆಗೋದಿಲ್ಲ. ಸೊ ಅದಕ್ಕೆ ಜಾಸ್ತಿ ಬೆಣ್ಣೆನೇ ತೊಗೊಂಡ್ಬಿಟ್ಟು ಇದರಲ್ಲಿ ಕಂಜೂಸಿ ಮಾಡಬಾರ್ದು, ಯಾಕಂದರೆ ಆಮೇಲೆ ನಿಮಗೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಅದೇ ರೀಸನಿಗೋಸ್ಕರ ಕೇಕು ಇದರಿಂದಾಗಿ ಯಾವುದೇ ರೀತಿಯ ಅಂಟ್ಕೊಳ್ಳೋದು, ಪಾತ್ರೆ ಎಲ್ಲ ಇದಾಗೋದು ಆ ಥರ ಆಗೋದಿಲ್ಲ. ಸೊ ಅದಕ್ಕಾಗಿ ಚೆನ್ನಾಗಿ ಬಟರನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ನೀಟಾಗಿ ಈ ಥರ ಡಸ್ಟಿಂಗ್ ಮಾಡಬೇಕು. ಈ ಚಾಕ್ಲೇಟ್ ಕೇಕ್ ರೆಸಿಪಿ ಅಥವಾ ವೆನಿಲಾ ಫ್ಲೇವರ್ ಕೇಕ್ ರೆಸಿಪಿ ಏನಿದೆಯಲ್ಲ, ಇದನ್ನು ನಾನು ಆನ್ಲೈನಲ್ಲಿ ಒಂದು ಲೈವ್ ಸೆಷನ್ನ ಅಟೆಂಡ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ನೋಡಿಕೊಂಡು ಮಾಡಿರುವಂತಹ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ಯಾವುದೇ ಕ್ಲಾಸ್ ಆ ಥರಕ್ಕೆ ಹೋಗ್ದೇ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್, ಕೆಲವೊಂದು ಐಟಮ್ ಕೆಲವ್ರ ಮನೆಯಲ್ಲಿ ಇರಲ್ಲ, ಅದನ್ನು ತರಿಸ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಗ್ರೀಸ್ ಮಾಡ್ಕೊಳ್ಳೋದು ಮೇನ್, ಏನು ಘಟ್ಟ ಅಂತ ಏನು ಕರಿತೀವಿ ಇದರದ್ದು ಕೇಕ್ ಮಾಡೋವಂಥದ್ದು ಇದೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಮೈದಾನ ತೊಗೊಂಡು ನೀಟಾಗಿ ಈ ಥರ ಕೈ ಟಚ್ ಆಗಬಾರ್ದು, ಹಾಗೆಯೇ ಈ ಥರ ಡಸ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟು, ಯಾಕಂದರೆ ಕೇಕ್ ನೀಟಾಗಿ ಈಸಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಈ ಮೈದಾ ಪೌಡರ್ ಏನಿದೆಯಲ್ಲ, ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸ್ವಲ್ಪ ನರ್ವಸ್ನೆಸ್ ಇತ್ತು, ಆಮೇಲೆ ಸ್ವಲ್ಪ ಗಡಿಬಿಡಿ ಆಯಿತು ಮಧ್ಯದಲ್ಲಿ. ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ಇಷ್ಟ ಆಗುತ್ತೆ, ಮನೇಲಿರೋರಿಗೂ ಇಷ್ಟ ಆಗುತ್ತೆ. ಸಾಫ್ಟಾಗೂ ಇರುತ್ತೆ, ಸ್ಪಾಂಜಿಯಾಗೂ ಇರುತ್ತೆ. ಏನಿದೆ ಮೈದಾ ಈ ಥರ ರೆಸಿಪಿ ಮೈದಾ ಯೂಸ್ ಮಾಡಿನೇ ಕೇಕ್ ಮಾಡುವಂಥದ್ದು ಸಾಮಾನ್ಯವಾಗಿ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ಥರ ಮನೆಯಲ್ಲೂ ನೀವು ಟ್ರೈ ಮಾಡಬೇಕು. ಆ್ಯಕ್ಚುಲಿ ಇದು ಏನು ವೆನಿಲಾ ಫ್ಲೇವರಲ್ಲೇ ನಾನು ಮಾಡಿದ್ದೆ. ಇದರಲ್ಲಿ ಮೇನ್ ಇದೆ ಆ್ಯಕ್ಚುಲಿ ಡಸ್ಟಿಂಗ್. ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದನ್ನು ನೀಟಾಗಿ ನೀವು ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಕೇಕ್ ಏನಿದೆಯಲ್ವಾ ಅದು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಪೌಡರ್ ಥರ ಉಳಿದಿರೋದನ್ನೆಲ್ಲ ತೆಕ್ಕೊತಾ ಬರಬೇಕು. ಈ ಥರ ನೀಟಾಗಿ ಇದು ಮಾಡ್ಕೊತಾ ಬರಬೇಕು. ಆ್ಯಕ್ಚುಲಿ ಇದಾದಮೇಲೆ ನಿಮಗೆ ಬೇರೆದೆಲ್ಲ ಸ್ಟೆಪ್ಸ್ ಬಂದು ಅಳತೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಕೆಲವರು ಮೆಷರ್ಮೆಂಟ್ದು ಕಪ್ಸ್ಗಳನ್ನ ಇಟ್ಕೊಂಡಿರ್ತಾರೆ, ಅದಲ್ಲ. ಸೊ ಏನು ಅಳತೆ ಅಂದರೆ ಏನು ಸ್ಕೇಲ್ ಇರುತ್ತಲ್ಲ, ಈ ಥರದನ್ನೇ ಯೂಸ್ ಮಾಡಬೇಕು. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 10 kg ಅಷ್ಟು ಮೆಷರ್ ಮಾಡ್ಬೋದು ನಾವು. ಇಲ್ಲಿ ನಾನು 60 ಗ್ರಾಮಷ್ಟು ಏನು ಮೈದಾವನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು 60 ಗ್ರಾಮ್. ಇದೆಲ್ಲ ಬಂದು ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ ನಾವು. ಇದನ್ನು ಸಪ್ರೇಟಾಗಿ ಮೆಷರ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ನೀವು ಬೇಕಿಂಗ್ ಸೋಡಾವನ್ನು ತೊಗೋಬೇಕು. ಇವೆಲ್ಲವನ್ನು ಕರೆಕ್ಟಾಗಿರೋ ಮೆಷರ್ಮೆಂಟಲ್ಲಿ ತೊಗೊಂಡ್ರೇ ನಿಮಗೆ ಚೆನ್ನಾಗಿರೋ ಕೇಕು, ಪರ್ಫೆಕ್ಟ್ ಆಗಿರೋ ಕೇಕ್ ಬರೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್ ನಾನು ಈ ಮೆಜರಿಂಗ್ ಸ್ಕೇಲನ್ನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಅರ್ಥ ಆಯಿತು, ಹಾಗೆಯೇ ನೀಟಾಗಿ ಮಾಡ್ಕೊಂಡು ಹೋದೆ ನಾನು. ಆಮೇಲೆ ಇವಾಗ ನಾವು ತೊಗೊಳ್ತಿರೋದು ವೆಟ್ ಇಂಗ್ರೀಡಿಯೆಂಟ್ಸ್ನು ಸಪ್ರೇಟಾಗಿ ಮೆಷರ್ ಮಾಡ್ಕೋಬೇಕು. ಇದು ಕಂಡೆನ್ಸ್ ಮಿಲ್ಕು ನಾರ್ಮಲ್ ಶಾಪಲ್ಲೇ ಸಿಗುತ್ತೆ, ಸ್ವೀಟ್ನೆಸ್ ಇರುತ್ತೆ. ಇದೇ ಆ್ಯಕ್ಚುಲಿ ಇದು ವೆಟ್ ಇಂಗ್ರೀಡಿಯೆಂಟ್ಸ್, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ಬಟರನ್ನು ತೊಗೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ 100 ಗ್ರಾಮ್ ತೊಗೊಂಡಿದ್ದೀನಿ, ಬಟರನ್ನು 20 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಆ್ಯಕ್ಚುಲಿ ಗ್ರಾಮ್ ಲೆಕ್ಕದಲ್ಲೇ ನೀವು ಮೆಷರ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡೆ, ಮೈದಾ, ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರು. ಆಮೇಲೆ ವೆಟ್ ಇಂಗ್ರೀಡಿಯೆಂಟ್ಸು, ಇದರಲ್ಲಿ ಕಂಡೆನ್ಸ್ ಮಿಲ್ಕು, ಹಾಗೆಯೇ ಬಟರು, ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸು, ಹಾಗೆಯೇ 40 ml ಅಷ್ಟು ಏನು ಹಾಲನ್ನು, ಅಂದರೆ ಕಾಯಿಸಿ ಕುದಿಸಿ ಇಟ್ಟಿರೋ ಹಾಲಾದರೂ ಆಗುತ್ತೆ.
ಅಥವಾ ನಾರ್ಮಲಾಗಿ ಪ್ಯಾಕೆಟಿಂದ ಒಡೆದ್ಬಿಟ್ಟು ಯೂಸ್ ಮಾಡಿದ್ರೂ ಆಗುತ್ತೆ. ಸೊ ಇದು ವೆಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೊಂಡಿದ್ವಿ ಹಾಲನ್ನ ಬಿಟ್ಟು ಮತ್ತು ಉಳಿದಿದ್ದನ್ನೆಲ್ಲ ಈ ಥರ ನೀವು ಬೀಟ್ ಮಾಡಬೇಕಾಗುತ್ತೆ. ಕೆಲವ್ರ ಹತ್ರ ಬ್ಲೆಂಡರ್ ಅಥವಾ ಬೀಟರ್ ಇರುತ್ತೆ, ಸೊ ಒಂದು ಎಲೆಕ್ಟ್ರಿಕ್ದು ಅದನ್ನು ಯೂಸ್ ಮಾಡ್ಬೋದು. ನನ್ನ ಹತ್ರ ಅದು ಇರಲಿಲ್ಲ, ಸೊ ಅದಕ್ಕಾಗಿ ನಾನು ಮನೇಲಿರೋ ಬೀಟರನ್ನು ಯೂಸ್ ಮಾಡಿ ಚೆನ್ನಾಗಿ ಆಲ್ಮೋಸ್ಟ್ 1 ಮಿನಿಟ್ ಅಷ್ಟು ಬೀಟ್ ಮಾಡಬೇಕು. ಸೊ ಬೀಟ್ ಮಾಡಿದಾಗ ಒಂದು ಥಿಕ್ ಲೇಯರ್ ಥರ ಫಾರ್ಮ್ ಆಗುತ್ತೆ. ಸೊ ಅದಕ್ಕೆ ರೆಡಿ ಅಂತ ಅರ್ಥ ಕೇಕ್ ಮಾಡೋದಕ್ಕೆ. ನೋಡ್ತಾ ಇರ್ಬೋದು ನೀಟಾಗಿ ನೋಡ್ತಾ ಇರ್ಬೋದು ನೀವು, ಬಟರೆಲ್ಲ ನೀಟಾಗಿ ಬ್ಲೆಂಡ್ ಆಯಿತು. ಸೊ ಬಟರೆಲ್ಲ ಬ್ಲೆಂಡ್ ಆದಮೇಲೆ ಈ ಥರ ರೆಡಿಯಾಗಿದೆ. ಸೊ ಇದಕ್ಕೆ ನೀವು ಜರಡಿ ಹಿಡಿದುಬಿಟ್ಟೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು. ಹಾಗೇ ದಪ್ಪ ಉಂಡೆ ಥರ ಆ ಥರ ಹಾಕ್ಕೋಬಾರ್ದು, ಆವಾಗ ಏನಾಗುತ್ತೆ ಹಂಗಂಗೆ ಇದ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳುವಾಗ ಏನು ಸ್ಟ್ರೈನ್ ಮಾಡಿನೇ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪನೇ ಮಿಲ್ಕ್ನ ಹಾಕ್ಕೊಳ್ತಾ ನೀವು ಕಟ್ ಫೋಲ್ಡ್ ಫಾರ್ಮಲ್ಲಿ, ಅಂದರೆ ಈ ಥರ ಸ್ಪೆಷಲ ತೊಗೊಂಡು ಕಟ್ ಫೋಲ್ಡ್ ಫಾರ್ಮಲ್ಲಿ ನೀವು ನೋಡ್ತಾ ಇರ್ಬೋದು ನೀವು, ಇದು ಕಟ್ ಆ್ಯಂಡ್ ಫೋಲ್ಡ್ ಮತ್ತು ಕಟ್ ಆ್ಯಂಡ್ ಫೋಲ್ಡ್ ಈ ಥರ ಫಾರ್ಮಲ್ಲಿ ಕೇಕ್ದು ಏನು ಇದಿದೆಯಲ್ಲ, ಏನು ಈಗ ರೆಡಿ ಮಾಡ್ತಿದ್ದೀವಲ್ಲ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆವಾಗ ಏನಾಗುತ್ತೆ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಿ ಏನು ಡ್ರೈ ಆ್ಯಂಡ್ ವೆಟ್ ಎರಡೂ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಮಿಕ್ಸ್ ಆಗಿ ಸೊ ನಿಮಗೊಂದು ಒಂದು ಟೆಕ್ಸ್ಚರ್ ಬರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಯಾವ ಥರ ಟೆಕ್ಸ್ಚರ್ ಬರುತ್ತೆ, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ರೂಮ್ ಟೆಂಪ್ರೇಚರಲ್ಲಿ ಹಾಗೆ ಇಟ್ಬಿಟ್ರೆ ಇದೆಲ್ಲ ಏನು ರೆಡಿ ಮಾಡಿ ಇಡೋದು ಆ ಥರ ಸೀನ್ ಇಲ್ಲ. ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಕೇಕ್ ಮಾಡೋದು ಅಷ್ಟೇ, ಇಡಬಾರ್ದು. ಸೊ ಯಾಕಂದರೆ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಹಾಕೊಂಡಿರೋದ್ರಿಂದ ಸೊ ಅದಕ್ಕೆ ಇಡೋ ಅಂತ ಇದು ಬರೋದಿಲ್ಲ, ಡೈರೆಕ್ಟಾಗಿ ಮಾಡಿಬಿಡೋದೇನೆ. ಸೊ ಇದಿಷ್ಟು ರೆಡಿ ಆದಮೇಲೆ ಮತ್ತು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಟಿನ್ ಡಸ್ಟಿಂಗ್ ಏನು ಮಾಡ್ಕೊಂಡು ಇಟ್ಟಿದ್ವಲ್ಲ ಅದಕ್ಕೆ ಡೈರೆಕ್ಟಾಗಿ ಪೋರ್ ಮಾಡೋದಷ್ಟೇ. ಈ ಥರ ನೀಟಾಗಿ ಪೋರ್ ಮಾಡಿದ್ರೆ ಏನು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದು 1/4 kg ನಾನು ರೆಡಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋಂಥದ್ದು 1/4 kg ಬಂದಿತ್ತು ಕೇಕು. ನಾನು ವೆಯ್ಟ್ ಚೆಕ್ ಮಾಡಿದ್ದೆ ರೆಡಿ ಆದಮೇಲೆ. ಸೊ ಹಾಗೆ ಅರ್ಧ kg ಬೇಕಂದರೆ ನೀವು 60 ಇರೋ ಕಡೆ 120 ಗ್ರಾಮ್ ಮೈದಾ ತೊಗೋಬೇಕು. ಆ ಥರ 1 ಡಬಲ್ ಆಗುತ್ತೆ ಅಷ್ಟೇ. ಸೊ ಈಸಿಯಾಗಿ ಮನೆಯಲ್ಲೇ ಯಾವುದೇ ಪ್ರಿಸರ್ವೇಟಿವ್ ಬಳಸ್ತೇನೆ, ಕಲರ್ ಬಳಸ್ತೇನೆ, ಈಸಿಯಾಗಿ ಮಾಡ್ಬೋದು ಅಂತ ನನಗನ್ನಿಸ್ತು. ಆ್ಯಕ್ಚುಲಿ ಮಕ್ಕಳಿಗೆ ಈ ಥರದ್ದೆಲ್ಲ ಐಟಮ್ ತುಂಬ ಇಷ್ಟ ಆಗುತ್ತೆ, ಮನೆಯಲ್ಲಿ ಕೇಳ್ತಿರ್ತಾರೆ. ಸೊ ಅದಕ್ಕೆ ಫ್ರೀ ಟೈಮ್ ಇದ್ದಾಗ ನೋಡಿಕೊಂಡು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಒಂದು ಪ್ಯಾನನ್ನು ತೊಗೋಬೇಕು. ಆಮೇಲೆ ಸಪ್ರೇಟಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ 2ರಿಂದ 3 ಚಮಚದಷ್ಟು ನೀರು ಹಾಕಬೇಕಾಗುತ್ತೆ. ಏನೂ ಹಾಕೋದಿಲ್ಲ, ಜಸ್ಟ್ ಪ್ಯಾನ್ನ ತೊಗೊಂಡು 2ರಿಂದ 3 ಚಮಚ ಅಷ್ಟೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಏನು ಪ್ಯಾನ್ ಹೀಟ್ ಆಗೋಕ್ಕೆ ಬಿಡಬೇಕು. ನೀಟಾಗಿ ಹೀಟ್ ಆಗಿದೆ ನೋಡ್ತಿರ್ಬೋದು ನೀವು, ಇಲ್ಲಿ ಬಾಯ್ಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆವಾಗ ಏನು ಮಾಡಬೇಕು, ಈ ಥರ ಟಿನ್ನನ್ನು ಇಟ್ಬಿಟ್ಟು ನೀಟಾಗಿ ಹೀಗೆ ನೀಟಾಗಿ ಇಡಬೇಕು ಮಧ್ಯದಲ್ಲಿ. ಅದಾದಮೇಲೆ ಇದ್ರ ಮೇಲ್ಗಡೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಅಳತೆದು ಯಾವುದೇ ತರಹದ ಮನೇಲಿರುವಂಥ ಪಾತ್ರನ ಈ ಥರ ಮುಚ್ಚಿಟ್ಬಿಡ್ಬೇಕು. ಯಾಕಂದರೆ ಏರ್ ಯಾವುದು ಆಚೆ ಹೋಗಬಾರ್ದು ಅನ್ನೋ ರೀಸನ್ಗೆ. ಅದಾದಮೇಲೆ ಒಂದು ಭಾರದ ಒಂದು ಕಲ್ಲು ಅಥವಾ ಏನಾದರೂ ಯೂಸ್ ಮಾಡ್ತಾರಲ್ಲ ಮನೆಯಲ್ಲಿ ಕುಟ್ಟೋದಕ್ಕೆಲ್ಲ, ಅದನ್ನು ಇದ್ರ ಮೇಲೆ ಇಟ್ಟರು ಆಗುತ್ತೆ, ಇಟ್ಟಿಲ್ಲ ಅಂದರೂ ನಡೆಯುತ್ತೆ, ಇಡ್ಬೋದು. ಇಟ್ಟರೆ ಒಂದು 10 to 15 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಸೈಡ್ಗೆ ಮೇಲ್ಗಡೆ ಲೇಯರ್ಗೋಸ್ಕರ ನಾನಿಲ್ಲಿ ಒಂದು ಸಿರಪ್ ಚಾಕ್ಲೇಟ್ ಫ್ಲೇವರ್ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು ಕೋಕೋ ಪೌಡರನ್ನು ತೊಗೊಂಡು ಸ್ವಲ್ಪ ಹನಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ಸಷ್ಟು ಹನಿನ ಯೂಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನದೇ ಓನ್ ರೆಸಿಪಿ. ಇದು ಸಿರಪ್ ರೆಡಿ ಮಾಡೋದು ನಾನು ಇದರಿಂದ ಕಲ್ತಿಲ್ಲ. ಜಸ್ಟ್ ನನ್ನ ಮಗನಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಈ ಸಿರಪ್ನ ರೆಡಿ ಮಾಡಿದ್ದು. ಅದಾದಮೇಲೆ 2 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಗ್ಯಾಸ್ನ ಹಚ್ಕೊಬೇಕು. ಇವಾಗ ಫಸ್ಟಿಗೆ ಹಚ್ಕೋಬಾರ್ದು, ಆಮೇಲೆ ಗ್ಯಾಸ್ನ ಹಚ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಕೆಲವು ಮಕ್ಕಳಿಗೆ ಹಾಗೇ ಸ್ಪಾಂಜಿ ಕೇಕ್ ಇಷ್ಟ ಆಗುತ್ತೆ, ಅಂಥವರು ಡೈರೆಕ್ಟಾಗಿ ಹಾಗೆ ಕೊಡ್ಬೋದು. ಯಾಕಂದರೆ ಕಂಡೆನ್ಸ್ ಮಿಲ್ಕಲ್ಲಿ ನಿಮಗೆ ಸ್ವೀಟ್ನೆಸ್ ಇರೋದ್ರಿಂದ
ಹಾಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಸಿರಪ್ ಹಾಕ್ಕೊಂಡಿರೋ ಮಕ್ಳಿಗೆ ಇನ್ನೂ ಇಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಏನು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಚಾಕ್ಲೇಟ್ ಫ್ಲೇವರ್ದು. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನಿಮಗೆ ಒಂದು ತಿಕ್ ಫಾರ್ಮಲ್ಲಿ ರೆಡಿ ಆಗುತ್ತೆ. ಸೊ ಇದಾದ್ಮೇಲೆ ತಿಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ವೆಟ್ ಥರ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ದಪ್ಪ ಅನಿಸಿದ್ರೆ ಚೆನ್ನಾಗಿ ಬರೋದಿಲ್ಲ ಅಲ್ಲ, ಸೊ ಅದು ಸ್ಪ್ರೆಡ್ ಮಾಡಬೇಕಾಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಾಕ್ಲೇಟ್ ಸಿರಪ್ ಏನಿದೆ ಅದು ರೆಡಿ ಆಗುತ್ತೆ. ಆ್ಯಕ್ಚುಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಬರಬೇಕು. ಈ ಥರ ಒಂದಾದ್ಮೇಲೆ ಟೇಸ್ಟು ಅಂದರೆ ಇನ್ ಕೇಸ್ ಏನಾದರೂ ಸ್ವೀಟ್ನೆಸ್ ಕಡಿಮೆ ಇದೆಯಂದರೆ ಶುಗರ್ ಕೂಡ ಆ್ಯಡ್ ಮಾಡಿ, ಶುಗರ್ ಬದಲಾಗಿ ಏನು ಜಾಗ್ರಿ ಪೌಡರ್ ಸಿಗುತ್ತಲ್ಲ ಜಾಗ್ರಿ, ಅದನ್ನು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದು ಮಾಡಿದ್ರೆ ಇದು ಚಾಕ್ಲೇಟ್ ಸಿರಪ್ ಇದೇನಿದೆ ರೆಡಿ ಆಗುತ್ತೆ. ನಿಮ್ಮ ಕಡೆ ಹಾಕೋದಕ್ಕೆ ಇಷ್ಟು ಇರಬೇಕು ತಿಕ್ನೆಸ್ಸು, ಇಷ್ಟು ತಿಕ್ನೆಸ್ ಇದ್ದರೆ ಪರ್ಫೆಕ್ಟ್ ಅಂತ ಅರ್ಥ. ಇದಿಷ್ಟನ್ನು ರೆಡಿ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ರೂಮ್ ಟೆಂಪ್ರೇಚರಲ್ಲಿ ಇಡಬೇಕು, ಯಾವುದೇ ರೀತಿ ಕೋಲ್ಡು ಹಂಗಿದ್ರೆ ಇನ್ನೂ ದಪ್ಪ ಆಗಿಬಿಡುತ್ತಲ್ಲ. ಸೊ ಆ ರೀಸನ್ಗೋಸ್ಕರ ನೀಟಾಗಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆಮೇಲೆ ಒಂದು ಜಸ್ಟ್ ಫ್ಲೇವರ್ಗೋಸ್ಕರ 1 ಟೇಬಲ್ ಸ್ಪೂನಷ್ಟು ನಾನು ಕಂಡೆನ್ಸ್ ಮಿಲ್ಕನ್ನು ಹಾಕಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಹಾಗೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಜಸ್ಟ್ ಗ್ಯಾಸ್ ಆಫ್ ಮಾಡಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಅದಾದಮೇಲೆ 15 ಮಿನಿಟ್ಸ್ ಆದಮೇಲೆ ಒಂದು ಫೋರ್ಕ್ ಸ್ಪೂನನ್ನು ತೊಗೊಂಡು ಈ ಥರ ಚೆಕ್ ಮಾಡಬೇಕು, ಯಾವುದೇ ರೀತಿಯ ಏನು ಅಂಟ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ ನೆಕ್ಸ್ಟು ಇದು ಮಾಡಿದಾಗ ಈ ಥರ ರೆಡಿಯಾಗಿರುತ್ತೆ ಕೇಕ್. ಕಟ್ಟಿಂಗ್ ನೈಫ್ ಇದ್ದರೆ ಕೇಕ್ನ 3 ಲೇಯರ್ ಆಗಿ ಕಟ್ ಮಾಡ್ಕೋಬೋದು. ನನ್ನ ಹತ್ರ ಅದು ಯಾವುದೂ ಇಲ್ಲ. ಸೊ ಜಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಮನೇಲಿರೋ ಐಟಮ್ನ ಯೂಸ್ ಮಾಡಿಕೊಂಡು. ಸೊ ಈ ಥರ ರೆಡಿ ಮಾಡಿಕೊಂಡು ಈ ಏನು ಚಾಕ್ಲೇಟ್ ಫ್ಲೇವರ್ದು ಸಿರಪ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಈ ಥರ ಮೇಲ್ಗಡೆ ಹಾಕ್ಕೊತಾ ಬಂದೆ, ಜಸ್ಟ್ ಡೆಕೋರೇಷನ್ ಥರ. ಆ್ಯಕ್ಚುಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ. ಸೊ ಅದಕ್ಕೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾರೆ. ಅಂದರೆ ಬೇಕರ್ಸ್ ಹತ್ರ ಎಲ್ಲ ಸಾಮಾನ್ಯವಾಗಿ ನೈಫು ಆಮೇಲೆ ಅದು ರೆಡಿ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಸೊ ಅವೆಲ್ಲ ಇರುತ್ತೆ, ಅದರಲ್ಲೆಲ್ಲ ಡೆಕೋರೇಷನ್ ಮಾಡ್ಕೋತಾರೆ. ಬಟ್ ಮನೆಯಲ್ಲಿರೋ ಸ್ಪೂನಲ್ಲೇ ರೆಡಿ ಮಾಡಿಕೊಂಡು ಈ ಥರ ಕಾಣ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು. ತುಂಬ ಸಖತ್ತಾಗಿ ಟೇಸ್ಟು ಕೂಡ ಬಂದಿತ್ತು. ಹಾಗೆ ಇದನ್ನು ಏನು ಮಾಡಬೇಕು, ಕೂಲ್ ಡೌನ್ ಆಗೋದಕ್ಕೆ ಸಿರಪ್ ಹಾಕಿದ್ಮೇಲೆ ನಾವು ಫ್ರಿಜ್ನಲ್ಲಿ ಇಡಬೇಕಾಗತ್ತೆ. ಒಂದು 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಕೂಡ ಇಡ್ಬೋದು. ಜಸ್ಟ್ ನಾನು ಚೆನ್ನಾಗಿ ಕಾಣಲಿ ಅಂತ ತಿಕ್ ಕ್ರೀಮ್, ಫ್ರೆಶ್ ಕ್ರೀಮ್ ಏನಿದೆ ಅದನ್ನು ಜಸ್ಟ್ ಮೇಲ್ಗಡೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಚಾಕ್ಲೇಟಲ್ಲಿ ಮಿಕ್ಸ್ ಆದಾಗ ನಿಮಗೆ ಯಾವುದೇ ರೀತಿಯ ಏನೂ ಕಾಣೋದಿಲ್ಲ, ಮಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಜಸ್ಟ್ ಮೇಲ್ಗಡೆ ಸುಮ್ಮನೆ ಡೆಕೋರೇಷನ್ ಥರ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ನೋಡ್ಬೋದು ನೀವು. ಬಟ್ ಆಮೇಲೆ ಇದೇನು ಕಾಣೋದೇ ಇಲ್ಲ ಆ್ಯಕ್ಚುಲಿ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಾಗ ಗಟ್ಟಿ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಸುಮ್ಮನೆ ಹಿಂಗೆ ಡೆಕೋರೇಷನ್ ಥರ ಮನೆಯಲ್ಲೇ ಮಾಡೋದ್ರಿಂದ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಕಾಣಲಿ ಅನ್ನೋ ರೀಸನ್ಗೆ. ತುಂಬ ಚೆನ್ನಾಗಿ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಥರ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಈ ಥರ ರೆಡಿಯಾಗಿತ್ತು ಕೇಕು. ಮನೆಯಲ್ಲಿ ಈಸಿಯಾಗಿ ಮಕ್ಕಳಿಗೆ ಈ ಥರ ಕೇಕ್ನ ಮಾಡಿಕೊಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿದೆ. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್ ಇನ್ನೂ ಕೂಡ ಚಾನಲ್ ಬೆಳಿಬೇಕು. ಸೊ ಆ ರೀಸನಿಂದಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ಥರ ನೋಡಿ, ಈ ಥರ ಪೀಸಸ್ ಕಟ್ ಆಗಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು, ಈಸಿಯಾಗಿ ಕಟ್ ಮಾಡ್ಕೊಳ್ಳೋಕ್ಕೂ ಆಗ್ತಿತ್ತು, ಗಟ್ಟಿ ಏನು ಅನಿಸ್ತಾ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಸಾಫ್ಟಾಗಿರೋ ಪೀಸಸ್ಸೇ ಬಂತು. ಈ ಥರ ರೆಡಿ ಆಯಿತು ಫ್ರಿಜ್ನಲ್ಲಿ ಇಟ್ಟ ಮೇಲೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.